ನಮಸ್ಕಾರ ಸ್ನೇಹಿತರೆ. ಭಾರತ ಕಂಡ ಮಹಾನ್ ವ್ಯಕ್ತಿಗಳ ಪಟ್ಟಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋ ಹೆಸರು ಯಾವತ್ತಿಗೂ ಮುಂಚೆ ಬರುತ್ತೆ. ಅವರು ಕೇವಲ ಒಬ್ಬ ಇಂಜಿನಿಯರ್ ಅಲ್ಲ, ಅನೇಕ ಯುವಕರಿಗೆ ಸ್ಫೂರ್ತಿ, ಶಿಸ್ತು, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯ ಪ್ರತೀಕ. ಆದರೆ ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಿನಿಂದ ಕೇಳಿಕೊಂಡು ಬಂದಿರೋ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಇರುವ ಎಲ್ಲ ಕಥೆಗಳು ನಿಜವೇ? ಇವತ್ತು ಅದೇ ವಿಷಯದ ಬಗ್ಗೆ ಮಾತನಾಡೋಣ ಸ್ನೇಹಿತರೆ. ಅಮೆರಿಕದ ಕೆಲವು ಇಂಜಿನಿಯರ್ಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಭೇಟಿ ಮಾಡಿ ಅಮೆರಿಕದಲ್ಲಿ ಡ್ಯಾಮ್ ಕಟ್ಟಿಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ವಿಶ್ವೇಶ್ವರಯ್ಯ ಅವರು ಖಂಡಿತ ಕಟ್ಟಿಕೊಡ್ತೀನಿ, ಆದ್ರೆ ಆ ಡ್ಯಾಮ್ ಮೇಲೆ ನಮ್ಮ ಭಾರತದ ಹೆಸರು ಇರಬೇಕು ಅಂತ ಷರತ್ತು ಹಾಕ್ತಾರೆ. ಆದ್ರೆ ಅಮೆರಿಕದ ಇಂಜಿನಿಯರ್ಗಳು ಇದಕ್ಕೆ ಒಪ್ಪುವುದಿಲ್ಲ. ಅಮೆರಿಕದ ಇಂಜಿನಿಯರ್ಗಳು ಒಪ್ಪಲ್ಲ. ಕೊನೆಗೆ ಡ್ಯಾಮ್ನ ಒಂದು ಮೂಲೆಯಲ್ಲಿ ಇಂಡಿಯಾ ಅಂತ ಬರಿತೀವಿ ಅಂತ ಒಪ್ಪಂದ ಆಗುತ್ತೆ. ಅಮೆರಿಕದ ಇಂಜಿನಿಯರ್ಗಳು ವಿಶ್ವೇಶ್ವರಯ್ಯ ಅವರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಹೇಳಿದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂದ್ರೂ ನೀವು ಡ್ಯಾಮ್ ಕಟ್ಟೋದಕ್ಕೆ ಒಪ್ಪಿದ್ದು ಯಾಕೆ? ಉದ್ಘಾಟನೆಯ ದಿನ ಡ್ಯಾಮ್ ಮೇಲೆ ಹೆಲಿಕಾಪ್ಟರ್ನಲ್ಲಿ ಹಾರಿಸಿ ತೋರಿಸಿದಾಗ ಇಡೀ ಡ್ಯಾಮ್ ರಚನೆ ಇಂಡಿಯಾ ಅನ್ನೋ ರೂಪದಲ್ಲಿ ಇದೆ ಅನ್ನೋ ಇನ್ನೂ ಒಂದು ಮೂಲೆಯಲ್ಲಿ ಇಂಡಿಯಾ ಅಂತ ಬರೆಯಲಾಗಿತ್ತು. ಒಂದು ಕಲ್ಲು ತೆಗೆದರೂ ಸಂಪೂರ್ಣ ಡ್ಯಾಮ್ ಕುಸಿದು ಹೋಗುತ್ತೆ ಅನ್ನೋ ಕತೆ ಸ್ನೇಹಿತರೆ. ಇದು ಕೇಳೋಕೆ ಅದ್ಭುತ, ರೋಮಾಂಚನಕಾರಿ. ಆದರೆ ಇದಕ್ಕೆ ಯಾವುದೇ ಐತಿಹಾಸಿಕ ದಾಖಲೆ ಇಲ್ಲ. ಈ ಕತೆ ಕಲೋಕಲ್ಪಿತ ಸಿನಿಕರಿಂದ ಹುಟ್ಟಿದ ಒಂದು ಕಲ್ಪನೆ ಮಾತ್ರ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಸರ್ಕಾರಿ ಇಂಜಿನಿಯರ್ ಪದವಿ ಸಿಕ್ಕಾಗ ಅವರ ಪರಿವಾರದವರೆಲ್ಲರನ್ನ ಕರೆಸಿ ಔತಣಕೂಟ ಏರ್ಪಡಿಸಿದರು. ಆ ನಂತರ ಅವರು ಹೇಳಿದ ಮಾತು, ನಾನು ಸರ್ಕಾರಿ ನೌಕರಿ ಒಪ್ಪಿಕೊಳ್ತೀನಿ, ಆದರೆ ನಿಮ್ಮ ಪರವಾಗಿ ನನ್ನಿಂದ ಯಾವುದೇ ಸಹಾಯ ನಿರೀಕ್ಷೆ ಮಾಡಬಾರದು ಅಂತ ಎಲ್ಲರ ಒಪ್ಪಿಗೆ ಮೇರೆಗೆ ನೌಕರಿಯನ್ನ ಸ್ವೀಕಾರ ಮಾಡ್ತಾರೆ. ಇನ್ನು ಅವರ ಮರಣದ ನಂತರ ಅವರ ಅಪಾರ ಬುದ್ಧಿಶಕ್ತಿಯ ಬಗ್ಗೆ ಕೌತುಕ ಹೊಂದಿದಂತಹ ಕೆಲವು ವ್ಯಕ್ತಿಗಳು ಅವರ ಮೆದುಳನ್ನ ಪಡೆಯಲು ಹಲವರು ನಾ ಮುಂದು ತಾ ಮುಂದು ಅನ್ನೋ ಮಾತು ಕೂಡ ಬಂದಿತ್ತು. ವಿದೇಶಿಗರ ಚರ್ಚೆ ಕೂಡ ನಡೆದಿತ್ತು. ಆದರೆ ಇದಕ್ಕೆ ಸರ್ಕಾರ ಈ ರೀತಿ ಯಾವುದನ್ನು ಒಪ್ಪಿಕೊಂಡಿಲ್ಲ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿ 2 ಪೆನ್ನು ಇರುತ್ತಿತ್ತು. ಒಂದು ಸರ್ಕಾರಿ ಕೆಲಸಕ್ಕೆ, ಮತ್ತೊಂದು ಸ್ವಂತ ಕೆಲಸಕ್ಕೆ. ಸರ್ಕಾರಿ ಪೆನ್ನನ್ನ ಸರ್ಕಾರಿ ಕೆಲಸಕ್ಕೆ ಮಾತ್ರ ಉಪಯೋಗ ಮಾಡ್ತಾ ಇದ್ರು, ಇನ್ನು ಸ್ವಂತ ಪೆನ್ನನ್ನ ಸ್ವಂತ ಕೆಲಸಕ್ಕೆ ಮಾತ್ರ ಉಪಯೋಗ ಮಾಡ್ತಿದ್ರು. ಸ್ನೇಹಿತರೆ, ಕಥೆಗಳು ಸುಳ್ಳಾಗಿರಬಹುದು, ಆದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಾಧನೆಗಳು ಮಾತ್ರ ಶತಪ್ರಮಾಣ ಸತ್ಯ. 1899ರಲ್ಲಿ ಮೈಸೂರಿನ ಅರಸರ ಸಹಾಯದಿಂದ ಚೀನಾ ಮತ್ತು ಜಪಾನ್ಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಪ್ರವಾಸ ಮಾಡಿದ್ರು. ಹೈದರಾಬಾದ್, ಸೂರತ್, ಬಾಂಬೆ ಈ ಎಲ್ಲ ಕಡೆ ನೀರಾವರಿ ಯೋಜನೆಗಳ ಇನ್ಚಾರ್ಜ್ ಆಗಿ ಕೆಲಸ. 1907ರಲ್ಲಿ ಅಮೆರಿಕಕ್ಕೆ ಭೇಟಿ ನೀಡಿ ಅಲ್ಲಿನ ಆಧುನಿಕ ಇಂಜಿನಿಯರಿಂಗ್ ಪದ್ಧತಿಗಳನ್ನು ಅಧ್ಯಯನ ಮಾಡಿದರು. ಮೈಸೂರು ರಾಜ್ಯದ ಅಭಿವೃದ್ಧಿಗೆ, ಜಲವಿದ್ಯುತ್, ನೀರಾವರಿ, ಕೈಗಾರಿಕೆಗೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಮಹತ್ವದ ಪಾತ್ರ ವಹಿಸಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ. ಅಶ್ವಾನ್ ಡ್ಯಾಮ್ ಕತೆ ಬಹಳ ಜನ ಹೇಳ್ತಾರೆ. ಈಜಿಪ್ಟ್ನ ನೈಲ್ ನದಿಯ ಅಶ್ವಾನ್ ಡ್ಯಾಮ್ ನೋಡಿ KRS ಡ್ಯಾಮ್ ಡಿಸೈನ್ ಮಾಡಿದರು ಅಂತ ಸುಳ್ಳು ಆರೋಪ ಮಾಡಿದ್ರು. ಆದರೆ ಸತ್ಯವೇನೆಂದರೆ ಅಶ್ವಾನ್ ಡ್ಯಾಮ್ ನಿರ್ಮಾಣ ಆಗಿದ್ದು 1960-1962ರಲ್ಲಿ. ಆದರೆ KRS ಡ್ಯಾಮ್ ನಿರ್ಮಾಣ ಆರಂಭವಾಗಿದ್ದು 1911ರಲ್ಲಿ, ಪೂರ್ಣಗೊಂಡಿದ್ದು 1924ರಲ್ಲಿ. ಅಂದರೆ KRS ಡ್ಯಾಮ್ ನಿರ್ಮಾಣ ಆಗಿದ್ದು ಅಶ್ವಾನ್ ಡ್ಯಾಮ್ಗಿಂತ ಮುಂಚಿತವಾಗಿ. ಇನ್ನು 1962ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ 101 ವರ್ಷ ಆಯಸ್ಸು. ಅದೇ ವರ್ಷ ಅವರು ವಿಧಿವಶರಾದರು. ಹಾಗಾದರೆ ಅಶ್ವಾನ್ ಡ್ಯಾಮ್ ನೋಡಿ ಅದನ್ನ KRSಗೆ ಬಳಸಿದ್ರು ಅನ್ನೋ ವಾದ ಪೂರ್ಣ ಸುಳ್ಳು. ಸ್ನೇಹಿತರೆ, ಮಹಾನ್ ವ್ಯಕ್ತಿಗಳ ಸಾಧನೆ ಹೊಗಳಲು ಸುಳ್ಳು ಕಥೆಗಳು ಅಗತ್ಯವಿಲ್ಲ, ನಿಜವಾದ ಸಾಧನೆಗಳೇ ಸಾಕು. ಸರ್ ಎಂ ವಿಶ್ವೇಶ್ವರಯ್ಯ ಕಥೆಗಳ ಕಾರಣಕ್ಕೆ ಮಹಾನ್ ವ್ಯಕ್ತಿಯಲ್ಲ, ಅವರ ಕೆಲಸ, ಶಿಸ್ತು, ದೃಷ್ಟಿಕೋನ ಮತ್ತು ದೇಶ ಸೇವೆಯ ಕಾರಣಕ್ಕೆ ಮಹಾನ್ ಕಲೋಕಲ್ಪಿತ ಕಥೆಗಳನ್ನ ನಂಬೋದು ಬೇಡ. ಇತಿಹಾಸವನ್ನ ಪ್ರಶ್ನಿಸಿ ಅರ್ಥ ಮಾಡಿಕೊಳ್ಳಿ. ಇದೇ ರೀತಿ ನಿಜವಾದ ಮಾಹಿತಿ ಮತ್ತು ರೋಚಕ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ನಿಶಾಂತ್.